ನಮಸ್ಕಾರ ಎಲ್ಲರಿಗೂ. ಇವತ್ತು ಸಂಡೇ. ಆಕಾಶದಿಂದ ಧರೆಗಿಳಿದ ಕಡೆಗೂ ಉಮ್ಮಿನ ಮಕ್ಕಳ ಕಡೆ ಬಯಸ್ಕೊಂಡು ಒಳಗೆ ಬಂದೇರಿ. ಮಕ್ಕೊಂದು ಹಾಡು ಹೇಳ್ತಾರೆ ನೋಡಿ. ಇಂಥ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟು ಮೀನಾಕ್ಷಿ ಒಂದೊಂದು ಮುತ್ತುಗಳು. ಎಲ್ಲ ನಾವು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋ ಕಮೆಂಟ್ ಮಾಡಿ. ಎಲ್ಲರಿಗೂ ಇವತ್ತು ಸಂಡೇ. ನಾನು ಮಮ್ಮಿ ತಂಗಿ ಮತ್ತು ಅಕ್ಕ ಎಲ್ಲ ಸೇರಿ ಉಣ್ಕಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ಫಸ್ಟ್ ಟೈಮ್ ಅನಿಸ್ತೈತ್ರಿ ನಾವು ನಮ್ಮ ಮಮ್ಮಿರ ಜೊತೆ ಹೊರಗೆ ಹೊಂಟಿದ್ದೆ ಎಲ್ಲರೂ ಸೇರಿ. ಇಷ್ಟು ವರ್ಷ ಆದ್ರೆ ನಾವು ಎಂದೂ ಹೊರಗೆ ಹೋಗಿಲ್ಲ ನಮ್ಮ ಮಮ್ಮಿರ ಜೊತೆ. ಸೊ ಇವತ್ತು ಉಣ್ಕಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ನಮ್ಮ ಅಕ್ಕ ಡೈರೆಕ್ಟ್ ಅಲ್ಲೇ ಕೆಲಸದಿಂದ ಬರ್ತಾಳೆ, ಹೋಗ್ಬೇಕು. ನಮ್ಮ ಇವತ್ತು ರಜೆ ಮಾಡ್ಯಾರ. ಸೊ ಎಲ್ಲರೂ ಹೊಂಟೀವಿ. ಇನ್ನೂ ಒಂಥರ ಖುಷಿ ಆಗತ್ತೈತಿ ಹೊಟ್ಟಿದ್ದಕ್ಕೆಲ್ಲ ಸೇರಿ ಊಟ ಮಾಡ್ಕೊಂಡು ಇವಾಗ 2 ಆಗೈತ್ರಿ. ಇನ್ನು ಹೊಂಟೀವಿ. ಅಲ್ಲಿ ಹೋದ್ಮೇಲೆ ಹೆಂಗೈತೆ ಅಂತ ಹೇಳಿ ಹೇಳ್ತೀನಿ ರೀ. ಟಾಟಾ. ಹಾಯ್ ಮಾಡ್ಬೇಕು. ಹಾಯ್ ಮಾಡಮ್ಮ. ಹಾಯ್ ಬೇ ಹಿಂಗೆ ಮಾಡ ನೀ ಮಾಡೋ ಸಂಜೆ ವರ್ಷದ ನಮ್ಮ ತಂಗಿ ಏನೋ ರೆಡಿಯಾಗಿ ಬಂದತಿ, ನಮ್ಮ ಅಮ್ಮೇನೋ ರೆಡಿಯಾಗಿಲ್ಲ. ಅದಕ್ಕೆ ಬಾಬಾ ಇಲೈಚಿ ತಿನ್ನತೀನಿ. ಇಲೈಚಿ ವಿಮಲದ ಅಯ್ಯನ ಬಾಲೆಪ್ಪ. ಅಯ್ಯನ ಬಾಲೆಲ್ಲ ಬಾಲೆ ಜಲ್ದಿ ಬಾ. ಓಡ್ಬಾ ಬಾಲೆಪ್ಪ ದೋಸ್ತ. ಹಾಯ್ ಮಾಡ್ಲೆಪ್ಪ. ಹಾಯ್ ಮಾಡ್ಲಿ. ಇಲ್ಲ ಹಾಯ್ ಮಾಡ್ಲಿ. ತಗೊಳ್ಳಿ. ಹಾಯ್ ಮಾಡ್ಲಿ. ಹಾಯ್ ಜನರೇ ಮಾಡ್ಲೆಪ್ಪ. ಬಲ್ಲಿ ನಾ ಯಾಕನ ನಿನ್ನ ಹೆಸರೇನಪ್ಪ? ಆಕಾಶದಿಂದ ಧರೆಗಿಳಿದ ರಂಭೆ, ಆಕಾಶದಿಂದ ಧರೆಗಿಳಿದ ರಂಭೆ, ಇವಳೆ ಚಂದನದ ಗೊಂಬೆ, ಚಲುವಾದ ರಂಭೆ. ಇಷ್ಟು ಟೈಮ್ ಆದ್ರೆ ನಾವು ಇನ್ನೂ ಬರಾತಿಲ್ಲ. ಇವ್ರು ನಮ್ಮ ಅಕ್ಕ ಬೈತಾಳೆ. ಈಗಲ್ಲೇ 3:30 ಅಂದ್ರೆ ಅಲ್ಲಿ ಇರ್ಬೇಕು. ಇನ್ನೂ ಬಸ್ ಭರೋಸಾ ಇಲ್ಲ ಎಷ್ಟೊತ್ತಿಗೆ ಬರ್ತೈತಂತ. ಹೆಬ್ಬಳ್ಳಿ ಬಸ್ ಹತ್ತಿ ಬಸ್ ಸ್ಟಾಪಿಗೆ ಹೋಗ್ಬೇಕು. ಹಳೆ ಬಸ್ ಸ್ಟಾಪಿಗೆ ಅಲ್ಲಿಂದ ನಮ್ಮ ಅಕ್ಕ ಬರ್ತಾಳೆ. ನಮ್ಮ ಅಕ್ಕ ಮಿಸ್ಕಿನ್ ಫೋಟೋ ಸ್ಟುಡಿಯೋ ವರ್ಕ್ ಮಾಡ್ತಾ ಅಂತ ಹೇಳಿದ್ದೆ. ಅಲ್ಲಿಂದ ಬರ್ತಾಳೆ. ಅಕ್ಕನ ಕರ್ಕೊಂಡು ಹುಬ್ಬಳ್ಳಿ ಬಸ್ ಹತ್ತಿ ಉಳ್ಕಲ್ ಹೋಗಬೇಕು. ನಾನು ಯಾಕೆ ಹೋಗಾತೀನಿ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಪುಣ್ಯ ಕರೆಕ್ಟಾಗಿ ಬಸ್ ಬಂದ್ರಿ. ಹೆಬ್ಬಳ್ಳಿ ಬಸ್ ನಿಂತೇವಿ. ಮಮ್ಮಿ ನಮ್ಮ ತಂಗಿ ನಿಂತಾರೆ, ನಾನು ಬಸ್ ನಿಂತೇನಿ. ನೋಡ್ರಿ ನಮ್ಮ ಮನೆ ಹಂಗೈತೆ ಅಷ್ಟೊತ್ತೈತಲ್ಲ. ಅಲ್ಲಿ ನಿಂತರೂ ಆಟ ನಮ್ದಾರಿ ನಮ್ಮ ಪ್ರಕಾರ ಬಂದ್ರಿ. ಬಸ್ ಬಂದ್ರಿ. ಸಾಯಿ ಬಾಬಾದಾರ ಎಲ್ಲರೂ ಕೈ ಮುಗಿರಿ. ಹಂಗೆ ನಾವು ಹೆಬ್ಬಳ್ಳಿ ಬಸ್ ಹತ್ತಿ ಹಳೆ ಬಸ್ ಸ್ಟಾಪಿಗೆ ಹೋದ್ವಿ. ಆರಾಮ್ ಸೇರಿಸಿ ಕೂತ ಕುಂತಿದ್ವಿ. ಈ ಹುಡುಗ ಆಯ್ತು ನೋಡ್ರಿ. ಈ ಹುಡುಗ ಇಷ್ಟು ಉಡಾಳದಾನ, ಇಷ್ಟು ಮಾತಾಡ್ತಾನೆ ವಟ ಅಂತ ಅಷ್ಟು ಬಾಯಿ ಮಾಡಿ ಮಾತಾಡ್ತಿದ್ದ ನೋಡ್ರಿ ಎಲ್ಲರಿಗೂ. ಅವ 4 days ಟ್ರಾಫಿಕ್ ಜಾಮ್ ಇತ್ತು ಅಂತ ಹೇಳಿ ನಿಂತು ಸುಮ್ಮನೆ ಇದ ನೋಡ್ರಿ ನಮ್ಮ ಹಳೆ ಬಸ್ ಸ್ಟಾಪ್. ನಮ್ಮ ಅಕ್ಕ ಇನ್ನೂ ಬಂದಿದ್ದಿಲ್ಲ ಅಂತ ಹೇಳಿ ವೇಟ್ ಮಾಡಕತ್ತಿದ್ವಿ. ಇನ್ನೂ 10 ನಿಮಿಷಕ್ಕೆ ಎತ್ತಿಲ್ಲ ಅಂತಂದ್ಲು. ನಮ್ಮ ಪ್ರೇಮ ಬರಾಕತ್ತ ಹೋದ್ರಿ ಅಲ್ಲಿ ಅನ್ಸತ್ತಲ್ಲ. ಪಾಪ ಹುಡುಗಿ ನಾಚ್ಕೊಳಕತ್ತಾಳ. ಮೋನಿ ಈಗ ವಾಮಿಟ್ ಸ್ಟಾರ್ಟ್ ಆಗಿಲ್ಲ. ಬೇಂದ್ರೆ ಬಸ್ ಹತ್ತಿ ನಮ್ಮ ಅಕ್ಕನ ಬಗ್ಗೆ ಚಲೋ ಕಂಟೆಂಟ್ ಹೇಳ್ಬೇಕಂತ್ರಿ. ಆರಾಮಿಲ್ಲ ಅಂತಂದ್ರು ಕೆಲಸ ಮಾಡಿ ನಮ್ಮ ಜೊತೆ ಬರತ್ತ ಅಂತ ಬೇಂದ್ರೆ ಬಸ್ ಹತ್ತೀವಿ. ಈಗ ಬಂದೇವಿ. ಖಾಲಿ ಐತಿ ಫುಲ್ ಬಸ್. ನಮ್ಮ ಮಮ್ಮಿಗೆ ಗೌರ್ಮೆಂಟ್ ಬಸ್ ಹೋಗೋಣ ಫ್ರೀ ಐತಿ ಟಿಕೆಟ್ ಅಂತ ಅಂದ್ಬಿಟ್ಟಿಲ್ಲ. ಇದಕ್ಕೆ ಹೋಗೋಣ ಬರ್ತಾರೆ. ಈಗ ರೊಕ್ಕ ಹೆಚ್ಚಿಗೆ ಆಗ್ಬಿಟ್ಟಾವ. ಏನು ಮಾಡ್ತೀರಿ? ಮುಂದೋಗಿ ಫುಲ್ ಮಳೆ ಮಾಡಿ ಹಾಕಿದ್ರಿ. ಹಂಗಾಗಿ ಎಲ್ಲ ನಮ್ಮ ಪ್ಲ್ಯಾನ್ ಕ್ಯಾನ್ಸಲ್ ಆಕಿದ್ದು ಅಂತ ಹೇಳಿ ದೇವ್ರಿಗೆ ಬೇಡ್ಕೊಳಕತ್ತಿದ್ದೆ. ಫಸ್ಟ್ ಟೈಮ್ ಹೊರಗೊಂಟಪ್ಪ ದೇವ್ರೆ ಪ್ಲೀಸ್ ಮಳೆ ಬರಬಾರ್ದಪ್ಪ ಅಂತ ಹೇಳಿ ಬೇಡ್ಕೊತ ಹೊಂಟಿದ್ದೆ ರೀ. ಅದು ಏನೈತೆ ಅಂತ ಯಾರಿಗೆ ಗೊತ್ತ್ರಿ. ಮಳೆ ಆಕೈತೆ ಬಿಡ್ತೈತೆ ಅಂತೇಳಿ ಸುಮ್ಮನೆ ಬೇಜಾರಾಗತ್ರಿ. ಸುಮ್ಮನೆ ಬಸ್ ಒಳಗೆ ಕುಂತೆ. ನಮ್ಮ ಅಕ್ಕರದು ಫೋನ್ ಯೂಸ್ ಮಾಡಕತ್ತಿದ್ರೆ ನಾನೆಲ್ಲಿ ಫೋನ್ ಯೂಸ್ ಮಾಡಿದ್ರೆ ಚಾರ್ಜ್ ಹೋಗ್ತೈತಿ ಅಂತ ಹೇಳಿ ಸುಮ್ಮನೆ ಕುಂತೆ. ಅಷ್ಟೆಲ್ಲ ಬೇಡ್ಕೊಂಡ್ರು ಕಡೆಗೂ ಮಳೆ ಬಂದುಬಿಡ್ತ್ರಿ. ನಮ್ಮ ಅಕ್ಕ ಅಂತೂ ಶಿಸ್ತು ಬೈಯಾಕತ್ತಿದ್ಲು. ಸುಮ್ಮನೆ KC ಪಾರ್ಕಿಗೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ರಾಗ್ತಿತ್ತು. ಇಷ್ಟು ದೂರ ಬರೋದು ಏನು ಜರೂರತ್ತಿತ್ತು ಅಂತ ಹೇಳಿ ಬೈಯಾಕತ್ಲು. ಮೊದಲ ಶೀಟ್ ಬಂದಿತ್ತು ಅಂಥದ್ರೊಳಗೆ ನಮ್ಮ ಅಕ್ಕ ಇನ್ನೊಂದು ಹಾಡು ಹೇಳಿ ತಲೆ ಕೆಡಿಸಿದ್ಲು. ನನ್ನ ಶೀಟ್ ಬರ್ಸಿದ್ಲು. ಕಡೆಗೂ ಮಳೆ ಅಂತೂ ಇಷ್ಟು ಜೋರಾತ್ರಿ. ಎಲ್ಲಿ ಏನಕ್ಕೆ ತಿನ್ನೋದು ಕತೆ ಅಂತ ಒಂದು ಅರ್ಥ ಆಗಿಲ್ಲ. ಅಂಥದ್ರೊಳಗೆ ನಾವು ಮಳೆ ಒಳಗೆ ಹೋದ್ವಿ.
ಪಾಪ ನಮ್ಮ ಮಮ್ಮಿ ಅದು ಏನು ಮಾಡ್ಬೇಕಂತ ಅರ್ಥ ಆಗಲಿಲ್ಲ. ಸುಮ್ಮನೆ ಅವರು ಹೋಗೋ ನಡ್ರಿ ಮಠ ಬಂದೇವು ಏನು ಮಾಡೋದು ಅಂತ ನಿಂತಿದ್ರು. ಪುಣ್ಯಕ್ಕೆ ನಮ್ಮ ಅಕ್ಕ ಛತ್ರಿ ಬ್ಯಾಗ್ ಒಳಗೆ ಇಟ್ಕೊಂಡಿದ್ಲು. ಛತ್ರಿ ತೊಗೊಂಡು ಅವ್ರು ಅದ್ರೊಳಗೆ ಬಂದರು. ನಾನು ನಮ್ಮ ಮಮ್ಮಿ ಏನಾಗಲ್ಲ ಹೆಂಗಿದ್ರು ತೋರಿಸ್ಕೊಂಡೆ ಅಂತ ಹೇಳಿ ತೋರಿಸ್ಕೊಂತಾನೆ ಮುಂದೆ ಹೋದ್ವಿ. ಇಸ್ಕೊಂಡು ಎಲ್ಲರ ಕಡೆ ಬೈಸ್ಕೊಂಡ್ರೆ ಎಲ್ಲ ನೋಡ್ರಿ ನಮ್ಮ ಮಮ್ಮಿ ಅಕ್ಕ ಛತ್ರಿ ಇಟ್ಕೊಂಡು ಬರತ್ತಾರ. ನಮ್ಮ ಜೊತೆನೇ ಹಿಂಗಾಗ್ಬೇಕು. ಯಾಕೆ ಬೇಬಿ ನಾವೇನು ತಪ್ಪು ಮಾಡಿವಿ ಎಂಟ್ರೆನ್ಸ್ ಒಂದು ಎಲ್ಲೈತಂತ ಸಿಗಾಕತ್ತಿಲ್ಲ ಹಂಗೆ ಅಡ್ಡಾಡ್ಕೊಂಡು ಹೊಂಟೇವ್ರಿ ಮೊಬೈಲ್ ತಪ್ಪು ಎಲ್ಲೈತಂತ ಮುಂದೆ ನೋಡ್ತೀನಿ. ಕಡೆಗೂ ನಮ್ಮ ಮಮ್ಮಿ ನಮ್ಮ ಅಕ್ಕರ ಕಡೆ ಬೈಸ್ಕೊಂಡು ಒಳಗೆ ಬಂದೆ ರೀ. ಇಲ್ಲಿ ನೋಡಿದ್ರೆಲ್ಲ ಫುಲ್ ಮಳೆ ಬಂದ್ಬಿಟ್ಟೈತಿ. ಮೇನ್ ಜೋಕಾಲಿ ಆಡಕ್ಕಂತೆ ಬಂದೆ, ಜೋಕಾಲಿ ಕಟ್ಟಾಗ್ಬಿಟ್ಟೈತಿ. ಭಯಾಕತ್ತಾರ ನನಗೆ. ಸುಮ್ಮನೆ KC ಪಾರ್ಕಿಗೆ ಹೋಗಿದ್ರೆ ಆಗ್ತಿತ್ತಂತ. ಯಾಕೆ ಹಂಗೆ ಹಿಂಗೆ ಆಕೈತಿ ಪ್ರತಿ ಸಲ. ನಶೀಬ ಖರಾಬ್ ಐತಿ ನೋಡ್ರಿಪ್ಪ. ಮಳೆ ಆಗ್ಬಿಟ್ಟೈತಿ. ಎಷ್ಟೊಂದು ಜನ ತೋರಿಸ್ತಂತ ನಿಮ್ಗೆ ಆಟಾಡುವಲ್ಲ ನೋಡ್ರಿ. ಸಣ್ಣಕ್ಕಿದ್ದಾಗಿಂದ ಆಸೆ ಇಟ್ಕೊಂಡಿದ್ದೆ ಇಲ್ಲಿಗೆ ಬರ್ಬೇಕಂತೆ. ಎಲ್ಲ ಕಟ್ಟಾಗಿಬಿಟ್ಟೈತಿ. ಬಾಗಿ ತೆಳು ಬರೋದೈತಿ ನೋಡ್ರಿ. ಇನ್ನೊಂದು ನೀರಾಗ ಧೂಕ್ ನಾವು ಇದ್ದಿಲ್ಲ ಅಂದ್ರೆ ಸುಮ್ಮನೆ ಕಲಿತೈತಿ. ತಾಯಿ ಮೇಡಮ್ ಬರೀ ಮಳೆ ನಿಂತ್ರೆ ಚಲೋ. ದೇವ್ರಿಗೆ ಅದನ್ನ ಬೇಡ್ಕೊಂಡು ಮಳೆ ನಿಲ್ಸಯ್ಯಪ್ಪ. ಕರೆಗೂ ಭಾಳ ಕೆಟ್ಟ ಸಿಟ್ಟು ಬರಾಕತ್ತೈತ್ರಿ ಈಗ ಮಳ್ಯಾಗ. ನಮ್ಮ ಅಕ್ಕ ಆರಾಮ್ ಛತ್ರಿ ಇಟ್ಕೊಂಡು ನಮ್ಮ ಮಮ್ಮಿಗೂ ಭಾಳ ಸಿಟ್ಟು ಬಂದೈತಿ. ಕರ್ಕೊಂಡು ಬಂದಿದ್ದಕ್ಕೆ ಇಲ್ಲಿಗೆ. ನನಗೇನು ಗೊತ್ತಿತ್ತು ಹೇಳ್ರಿ ಹಿಂಗೆ ಆಗ್ತದೆ. ಒಂದು ಧಾರವಾಡದಾಗ ಮಳೆ ಇಲ್ರಿ, ಮತ್ತು ಇಲ್ಲೇ ಹುಬ್ಳ್ಯಾಗ ಆಗೈತ್ರಿ. ನನ್ಗೇನು ಕನಸು ಬಿದ್ದಿತ್ತನ್ರಿ ಹಿಂಗೆಲ್ಲ ಆಗ್ತದೆ ಅಂತ ಹೇಳಿ. ಆದರೂ ಭಾಳ ಜನ ಬಂದಾರ್ರಿ ಇದು ಪಾರ್ಟಿ. ಪಾಪ ಅವ್ರಿಗೂ ಗೊತ್ತಿಲ್ಲರಿ. ಮತ್ತು ನಮ್ಗೆ ಹೆಂಗೆ ಗೊತ್ತಾಗ್ಬೇಕ್ರಿ. ನಾ ಆಟ ಆಡಕಂತ ಬಂದ್ರಿಲ್ಲ. ಆಟ ಆಡಕ್ಕೆ ಏನೇನು ಇಲ್ಲ. ಎತ್ತಾಗಂತ ಹೋಗ್ಲಿ ನಾನು. ಮಮ್ಮಿ ಹೆಂಗೆ ಅನ್ಸತೈತ್ರಿ ಮಮ್ಮಿ ಬಂದಿದ್ದು? ಯಾಕರೋ ಬಂದೀವಿ ಅನ್ಸತೈತಿ. ಸಿಟ್ಟು ಬರತೈತನ್ರಿ ನನ್ನ ಮೇಲೆ. ಇನ್ನು ಮ್ಯಾಗ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ. ಅದನ್ನ ಮಳೆ ಹೇಳಕ್ಕೆ ಕೇಳ್ಬೇಕತ್ತಲ್ಲ ನೋಡ್ರಿ. ಅವ್ರಿಗೂ ಗೊತ್ತೈತ್ರಿ ನಾನು ಕೇಳಿ ಬರೋದಿಲ್ಲ ಅಂತ. ಏನೋ ಅಡ್ಡಾಡಕ್ಕೆ ಬಂದು. ಐ ಮಮ್ಮಿ ಅಲ್ಲೇನೋ ಆಟಾಡೋ ಅದಾರ ಮೀ ಹಿಂಗ ಅಲ್ಲಿ ಛತ್ರಿ ಅದಾರ. ಪಾಪ ಮದಸ್ತೆ ಹ್ಯಾಪಿ ಮದಸ್ತೆ ಮಮ್ಮಿ. ಕಟ್ಟಿರ್ವಿ ನಾಯಿ ಕೆಲ್ಸ ಇಲ್ಲ ಬಾಕ್ಸ್ ಇಲ್ಲ ಅವ್ರಿಗೆ. ಅಡ್ಡಾಡಕ್ಕಂತಾರ. ಎದಕ್ಕೆ ಹಂಗ ಅಡ್ಡಾಡಿ ಅಂತೀರಿ? ಏನು ಇಲ್ಲ ಇಲ್ಲಿ. ಸುಮ್ಮನೆ ಚಿಕನ್ ತಿಂದು ಹೋಗೊಂಡ್ ಬರ್ರಿ ಅವ್ವ. ಈಕೆ ಕೆಲಸನೇ ಇಲ್ಲ ಈಕೆಗೆ. ಬರಾರ ಮನ್ಯಾಗ ಜೋಕಾಲ್ ಕಟ್ಕೊಡ್ಬರ್ರಿ. ಹೆಂಗಂದ್ರೆ ಮನ್ಯಾಗ ಆಡ್ತಾನೆ. ನಾಚ್ಕಿದ್ದಕ್ಕೆ ಹೊರಗೂ ಅನ್ಕೊಂಡ್ರಿ ನಾ ಹಿಂಗಿರ್ತದ ಅಂತ. ಎಷ್ಟು ಕೆಟ್ಟದಾಗಿ ಸಣ್ಣ ವಯಸ್ಸಿನ ಆಸೆ ಚೂರು ಆಟ ಬ್ರೇಕ್ ಆಗ್ಬಿಡ್ತಂದ. ಹೋಗಿ ಪಲ್ಲಲ್ಲಿ ಬೋಟ್ ಐತಿ ನೋಡೊಂದು ಮುರ್ದಿದ್ ಬೋಟ್. ಈಗ ಹೋಗಿ ಅಲ್ಲ ಜೋತಿ ಅಲ್ಲೊಂದು ಮುರ್ದಿದ್ ಬೋಟ್ ಐತಿ ನೋಡಿ. ಹೋಗಿ ತೊಗೊಂಡು ಹೋಗಿ. ಎಲ್ಲ ತೊಗೊಂಡು ಹೋಗ. ಅದನ್ನ ಕಂಬಿ ಅದ ಹೋಗಿ ಜೋತ್ ಬೀಳ್ತೇನೆ. ನೀರು ಹೋಗೋಣಂತ. ಹತ್ರ ಆಡ್ರಿ ಎಂಜಾಯ್ಮೆಂಟ್ ಮಾಡ್ರಿ. ಮಮ್ಮಿ ನೀವು ಒಂದು ಕಡೆ ಜೋತ್. ಮಮ್ಮಿ ಮಮ್ಮಿ ಬಿದ್ರೆ ಏನಾಗ್ತವ ಬಿಡ್ರಿ. ಹತ್ತ ಮನೆ ನೀ ಬಿದ್ರೆ ನಿಂದು ಅರ್ಬಿ ಎಲ್ಲ ಹೊಲ್ಸಕ್ತಿತ್ತು. ಹತ್ತು ನಾವಲ್ಲೇವ ನಂಗೆ ಹುಷಾರಿಲ್ಲ. ಆರಾಮ್ ರೆಸ್ಟ್ ತೊಗೊಂಡಾಯ್ತು ಹುಡುಗಿ. ಇಲ್ಲೇನೇನೋ ಹೋದ ಅಂತ ಕೈ ಒಂದು ನೀಟ್ ನಾನು ಹೇಳಿದೆ ಗೌರ್ಮೆಂಟ್ ಬಸ್ಸಿಗೆ ಬಂದಿದ್ರೆ ಟಿಕೆಟ್ ರೊಕ್ಕ ಉಳಿತೈತಿ. ಮಮ್ಮಿ ಅಲ್ಲೇನೋ ಆಟ ಆಡೋದಿತ್ತು ಮಮ್ಮಿ. ಹಿಂಗೆ ಹತ್ತ ಮೋನಿನಿ ಫುಲ್ ಸ್ಟೆಪ್ ಹತ್ತಲೇ ನಿಜ. ಸ್ವಲ್ಪ ಒಂದರ ಆಟ ಇರ್ಬೇಕು. ಆಟ ಆಡೋಂಥದ್ದು ಎಲ್ಲರೂ ಕುಂತ
ಜೋತ್ ಬೀಳೋದು ನಮ್ಮ ಮಮ್ಮಿ ವಾವ್ ನಮ್ಮ ಮಮ್ಮಿ ಎಕ್ಸ್ಪೆರಿಮೆಂಟ್ ವಾವ್ ಮಮ್ಮಿ ಇಳಿರಿ ಇಳಿರಿ ಮಮ್ಮಿ ಅದೇ ಬೇಕಂತೇನೆ ಬರ್ರಿ ಮೀ ನಮ್ಮ ಮನಿ ಮೆಟ್ಲ ಇದ್ದಂಗ ಅದಾವ ಬರ್ರಿ ಮೀ ಅತ್ತೆ ಮಮ್ಮಿ ಹಗರ್ ಬರ್ರಿ ನೀರು ಬಿದ್ದಾವ ಅಯ್ಯಪ್ಪ ನೀರು ನೋಡಿ ಭಯ ಆಗಕತ್ತ ಹೆದರಿಕೆ ಬರಾಕತ್ತೈತವ ನನಗರ್ ನೀರು ನೋಡಿ ಅಯ್ಯವ್ವ ಎಲ್ಲಿ ಬಂದವ್ವ ಯಾರಾದರೂ ಆಲ್ರೆಡಿ ಇಲ್ಲಿಗೆ ಬಂದವ್ರು ಇದ್ರಂದ್ರೆ ಹಾಯ್ ಅಂತ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಉಣ್ಕಲ್ ಕೆರೆ ಅದು ಹೆಂಗೈತಂತ ಹೇಳಿ ಸ್ವಲ್ಪ ಹೇಳ್ರಿ ತಡ್ರಿ ನಮ್ಮ ಅಕ್ಕ ಹೆದಕ್ಕೆ ಬರತ್ತೈತಂತೆ ಫೋಟೋ ಹೊಡ್ಕೋತೇವೆ ಎಲ್ಲರೂ ಒಂದು ಏ ನಮ್ಮ ಅಕ್ಕನ ರಾಕ್ಷಸ ನಗು ಕೇಳ್ರಿ ಎಷ್ಟು ಹೆದರ್ತಾಳೆ ನಮಗೆ ಮನ್ಯಾಗ ಹೆದರ್ಸ್ತಿರ್ತಾ ಆಕಿ ಹೆದ್ರದ್ ನೋಡ್ರಿ ದೆವ್ವಾಗ ಹೆದರ್ಲಿಲ್ಲ ಹಾವಿಗೆ ಹೆದರ್ಲಿಲ್ಲ ನೀರಿಗೆ ಹೆದರಾಕತ್ತ ಮಕಾಗ ಹಚ್ಚಾಕತ್ತಿಲ್ಲ ಏನು ಮಾಡಲಿ ತಿನ್ ತೋರ್ಸ್ ತಿಂತೇನೆ ಅಯ್ಯ ಮಮ್ಮಿ ನೋಡಲ್ಲೇ ಮಗ ಏನು ನಾಟಕ ಹಸಿರು ನೀರು ಇವಾಗ ಹೆದರಿಕೆ ಬರ್ತೈತಿ ಇವಾಗ ಮುಂದಾಗ ಹೆಂಗೈತಿ ಏನಯ್ಯವ ಎದಕ್ಕೆ ಹಾಡ್ತೀರಿ ಅಕ್ಕ ತಂಗಿ ಫಲ ಯಾರ ಯಾಕಲೇ ಸಾಕ್ಬಿಡ್ರಿ ಇವ ಅಯ್ಯ ಯಾವ ಅಂಗಲಿಲ್ಲ ಕತೆ ಹೇಗತ್ತೆ ಕಾಣಿಸ್ತೀರಿ ಇವ ಫೋಟೋ ಹೊಡ್ದಿಲ್ಲ ಎಲ್ಲ ವಿಡಿಯೋ ಮಾಡಕತ್ತಿಲ್ಲ ಬಿಡಯ್ಯವ್ವ ಎಲ್ಲ ಕಾಡಾಕತ್ತೀರಿ ಮಮ್ಮಿದೇನು ಎಲ್ಲ ಯೋಚನೆ ಬಿಟ್ಟು ಆರಾಮ ನಿಂತಾರಿ ವಾ ಎಲ್ಲಿತ್ತಿದ್ದಿಷ್ಟೇನ ಅಂತ ಯೋಚನೆ ಮಾಡೋದು ನೀನಾಗಿರು ಮಕ್ಕೊಂದು ಹಾಡು ಹೇಳ್ತಾರೆ ನೋಡಿ ಏ ಬಾ 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 ಏ ಫೋನ ಹಂದಿ ಬಾ ಬಾ ಈ ಉಸಿರಿಗೆ ಗಾಳಿ ನೀನಾಗಿರು ನಡೆಯುವ ದಾರಿ ನೀನಾಗಿರು ಬೇಕಿಲ್ಲ ಬೇರೇನು ಈ ಜೀವಕ್ಕೆ ಮತ್ತೆ ಆಮೇಲೆ ಸರಿ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ನಮ್ಮಿರ್ ಬರ್ತಿರಲ್ಲತ್ತೆ ಗುರಾಯಿಸಾಕತ್ತಾರ್ರಿ ಮಮ್ಮಿ ಬನ್ನಿ ಮಮ್ಮಿ 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 ಬನ್ನಿ ಮಮ್ಮಿ ಮಮ್ಮಿ ಬನ್ನಿ ಮಮ್ಮಿ ಮಮ್ಮಿ ನೀವೊಂದು ಹಾಡು ಹೇಳ್ರಿ ಮಮ್ಮಿ ಹಾಡು ಹೇಳ್ರಿ ತಪ್ಪ ಪಡಾತ ಲಿರಿಕ್ಸ್ ತಪ್ಪೈತಿ ಮಮ್ಮಿ ಹಾಡು ಹೇಳ್ರಿ ನೀ ನಡಿ ಮಾ ಹುಡುಗ ಅಂತ ಬಂದ ಮೇಘರಾಜ ನಮ್ಮ ಉಣ್ಕಲ್ ಕೆರೆಗೆ ನೀವೆಲ್ಲದಿರಿ ನಾ ಎಲ್ಲದಿರಿ ಗುಡಗ ಕತ್ತಾನ ಗುಡಗಪ್ಪ ಮಳಿ ಬರಂಗೈತಿ ನೋಡ್ಬೇಕಪ್ಪ ಮನಿ ದಾರಿ ಹಿಡಿಬೇಕಪ್ಪ ಅದಕ್ಕೆ ಹೇಳೋದ್ರಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದಂತೆ
ಅಲ್ಲಿ ಆಟ ಆಡೋಕೆ ಹೋಗ್ಬೇಕು ಅನ್ನಕತ್ತೀನಿ. ಭಾಳಷ್ಟು ಹುಡುಗರು ಹತ್ತು ಕುಂದ್ಬಿಟ್ಟಾವ, ಇಳ್ಯಾಕತ್ತಿಲ್ಲ. ಸಿಟ್ಟು ಬರಾಕತ್ತೈತಿ. ಏನು ಮಾಡಲಿ? ಸಿಟ್ಟು ಬಂದರೆ ಹಿಟ್ಟು ಮುಕ್ಕಂತಾರೆ, ಹಿಟ್ಟು ಇಲ್ಲ ಇಲ್ಲಿ ಮುಕ್ಕಕ್ಕೆ. ಒಂದು ಜೋಕಾಲಿತ್ತು, ಅದ್ರ ಮೇಲೆ ಯಾವುದೊಂದು ಹುಡುಗ ಹತ್ತು ಕುಂತೈತಿ. ಹಿಂಗೆ ಆಗಬಾರ್ದಾಗಿತ್ತಲ್ಲ. ನನಗೆ ತೋರಿಸ್ತೀನಿ ಚಾಕಿ ಹೆಂಗೆ ಆಡಕತ್ತಾರಲ್ಲ ಅಂಥೇಳಿ. ನೋಡ್ರಿ ಎಷ್ಟು ಜನ ಹತ್ತಿ ನಿಂತಾರೆ. ಒಂದು ಲೀಟ್ರ್ ಜಾಗ ಬಿಡ್ತಾರೆ ಆಡಕ್ಕೆ. ನನಗೂ ಆಡ್ಬೇಕಂತ ಆಸೆ ಆಗಾಕತ್ತೈತಿ. ಆದರೆ ಏನು ಮಾಡಲಿ, ಜಾಗನೇ ಇಲ್ಲ ಆಡಕ್ಕೆ. ಬಿಟ್ಕೊಡಂದ್ರೆ ಯಾರೂ ಬಿಟ್ಕೊಡೋದಿಲ್ಲ. ಮನೆಗೆ ಹೋಗಿ ಆಟ ಆಡುವ ಅಂತಾರೆ. ನಮ್ಮ ಮನ್ಯಾಗಂತೂ ಅಂಥದ್ದು ಆಟ ಆಡೋದಿಲ್ಲ. ಹೆಂಗೆ? ಹ್ಞೂ ಸರಿ, ತಿರ್ಗ ಛತ್ರಿದ ಹೋಗಿ ಈ ಕಡೆ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಮೋನ ಏನದು ಹಂಗೆ? ಏನೋ ಅಂತಾರಲ್ಲ, ಏನ ಬೀಳ್ಬೇಕಾಗಿತ್ತು ನೋಡಿ ಪೀರಿನಿ. ಫೋಟೋ ಹೊಡಿಯನತ್ತನ. ಹೌದನ? ಹ್ಞೂ ಸರಿ ನಿಲ್ಲ. ಒಳ ಕರೆಗೆ ಹೊಡ್ಯಾಕತ್ತೇನಿಲ್ಲ. ಒಳ ಸಾಕು ನಡಿ. ಕರೆಗೆ ಹೊಡ್ದೇನ್ವಾ. ಏ ನಮ್ಮ ಉಣಕಲ್ ಏನಿದು ಉಣಕಲ್ ಪಾರ್ಕಿಗೆ ಬರೋ ಟ್ರಿಪ್ ಮುಗೀತು. ನಮ್ಮ ಜೀವನದಾಗ ಬರೋದಿಲ್ರಿ. ಭಾಳ ಕೆಟ್ಟ ಹಾರ್ಟ್ ಆಗಿಬಿಟ್ಟೈತೆ ನನಗೆ. ಹಾರ್ಟ್ ಬ್ರೇಕ್ ಆಗಿಬಿಡ್ತು ನಂದು. ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಿಲ್ಲ. ನಾನು ಸಣ್ಣಕ್ಕಿದ್ದಾಗಿಂದ ಇಲ್ಲಿಗೆ ಬರಬೇಕು ಅಂತ ಆಸೆ ಇಟ್ಕೊಂಡು ಬಂದು ಈ ಥರ ನಮ್ಮ ಮಮ್ಮಿಗೆ ಹೇಳಿದೆ, ಗೌರ್ಮೆಂಟ್ ಬಸ್ಸಿಗೆ ಹೋಗನ್ರಿ, ಟಿಕೆಟ್ ರೊಕ್ಕ ಆದರೂ ಉಳಿತದ ಅಂತ ಹೇಳಿ. ಅವರು ಬೇರೆ ಬಸ್ಸಿಗೆ ಹತ್ಕೊಂಡ್ರು. ಒಬ್ಬೊಬ್ರಿಗೆ ಏನಿಲ್ಲ ಅಂದ್ರೆ 40 ರೂಪಾಯಿ ಇರ್ಬೋದು. 160 ರೂಪಾಯಿ ಹೋತ್ರಿ 4 ಜನಕ್ಕೆ. ಎಂಟ್ರೆನ್ಸ್ ಟಿಕೆಟಿಗೆ 40 ರೂಪಾಯಿ 4 ಜನಕ್ಕೆ. 200 ರೂಪಾಯಿ ಡಮ್ ಅನ್ಸಿದ್ವಿ. ಬೈಯಾಕತ್ರ ಒಳಗೊಳಗೆ ಶಿಸ್ತು ಬೈಯಾಕತ್ರ ನನಗೆ. ಅದಕ್ಕಾದ್ರೂ ಕರ್ಕೊಂಬಂದಿದ್ದೇವೆ ಅಂಥೇಳಿ. ಏನು ಮಾಡಿರಿ? ನನಗಾದ್ರೆ ಗೊತ್ತಿತ್ತೇನು ರೀ, ಬರೋದು ಫಸ್ಟ್ ಟೈಮ್ ಬಂದೇನು ರೀ. ಹಿಂಗಾಕೈತೆ ಅಂಥೇಳಿ ನನಗೇನು ಕನಸು ಬಿದ್ದಿತ್ತೇನು ರೀ. ಏನು ಮಾಡಿದ್ರಿ ನೋಡೋಣ ರೀ. ನೆಕ್ಸ್ಟ್ ಪ್ಲ್ಯಾನ್ ಏನೇನದ ಅಂತ ಹೊಂಟಾರ ಹಂಗೆ ಮುಂದೆಲ್ಲರೂ. ಮುಂದೆ ಮತ್ತೆಲ್ಲರೂ ಹೋದ್ವಿ ಅಂದ್ರೆ ಅದು ವೀಡಿಯೋ ಮಾಡಿ ತೋರಿಸ್ತೀನಿ. ಟಾಟಾ ರೀ ಎಲ್ಲರೂ. ಏನು ಮುಗೀತು? ಎಂಡಿಂಗ್ ಮೂಮೆಂಟ್ ಬಂದು ಫಸ್ಟ್ ಟೈಮ್ ಹೊರಗೆ ಬಂದು ಎಲ್ಲರೂ ಹಿಂಗಾಕೈತೆ ಅಂತ ಹೇಳಿ ಗೊತ್ತಿರಲಿಲ್ಲ. ಉಣಕಲ್ ಪಾರ್ಕಿಂದ ಹೊರಗೆ ಬಂದ್ವಿ ನೋಡ್ರಿಪ್ಪ. ಹೊರಗೆ ಬಂದು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ಒಂದು ಹಣ್ಣಿನ ಅಂಗಡಿ ಹಚ್ಚಿದ್ರು, ಹೋಗಿ ಹಣ್ಣು ತಿಂದ್ವಿ. ಇಂಥ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟಿದ್ದೀವಿ. ಒಂದೊಂದು ಮುತ್ತುಗಳು ಎರಡು ಮುತ್ತದ ಜಂಗ ತಗಡಿದ್ದಂಗೆ ಎರಡು ಹುಡುಗಿಯರು ಹೊಟ್ಟೆ ಮಾತಾಡಲ್ಲ. ಏನು ಲಡ್ಡು? ಲಡ್ಡು ಅಲ್ಲ, ಎರಡು ಜಂಗ ತಗಡ್ಕೊಂಡು ನನ್ನ ಹೊಟ್ಟೆಗೆ ಮುತ್ತು ಪವಾಡ ಪ್ಲಾಸ್ಟಿಕ್ ಕಾಪಿ ಯಾರು ಹಂದಿನಲ್ಲ ಜಾಲಿ ಸದಿಲ್ಲ. ಮಮ್ಮಿ ಬಸ್ ಅದ ಮಮ್ಮಿ. ಎಲ್ಲಿಗೆ ಈ ಪಯಣ, ಯಾವುದೋ ದಾರಿ. ಅದರಲ್ಲಯ್ಯಪ್ಪ ನಾನೇನಿಲ್ಲ ತಪ್ಪು ಹಾಕ್ಬಿಟ್ಟೇನ್ರಿ. ಲಿರಿಕ್ಸ್ ಒಂದು ಸ್ವಲ್ಪ ತಪ್ಪಿದ್ರೆ ಕ್ಷಮಿಸಿ ಬಿಡಿ ನನ್ನ. ಬಸ್ಸಿಗೆ ನಿಲ್ಬೇಕೀಗ. ಸುಮ್ಮನೆ ಈ ಥರ ಬಸ್ಸಿಗೆ ಚಲೋ ಐತಿ ಟಿಕೆಟ್ ಬಸ್ಸಿಗೆ. ಮತ್ತೆ ಡಮ್ ಅಂತ ಪಕ್ಕ ನೋಡೋಣ ಬಸ್ ಸಿಗ್ತೇನು. ದೇವ್ರ ಪುಣ್ಯ ಕರೆಕ್ಟ್ ಟೈಮಿಗೆ ಗೌರ್ಮೆಂಟ್ ಬಸ್ ಸಿಕ್ತ್ರಿ. ಗೌರ್ಮೆಂಟ್ ಬಸ್ ಫ್ರೀ ಟಿಕೆಟ್ ಒಳಗೆ ಎಲ್ಲರೂ ಧಾರವಾಡಕ್ಕೆ ಬಂದು ರೀಚ್ ಆದ್ವಿ ರೀ. ಇಲ್ಲಿಂದ ಫುಲ್ ಹೊಟ್ಟೆ ಹಶು ಆಗಿತ್ತು. ಹಂಗಾಗಿ ಯಾವ್ದಾರು ಹೋಟೆಲ್ಗೆ ಹೋಗೋಣಂತೆ ಪ್ಲ್ಯಾನ್ ಮಾಡಿದ್ವಿ ಊಟಕ್ಕೆ. ಇದ ನೋಡ್ರಿ ನಮ್ಮ ಸಿಬಿಟಿದ ಹೊಸ ಬಸ್ ಸ್ಟಾಪ್ ಕಟ್ಟಾಕತ್ತಾರ್ರಿ. ಇನ್ನೂ ಎಷ್ಟು ದಿನ ಆಕೈತೆ ಅನ್ನೋದು ಗೊತ್ತಿಲ್ಲ ರೀ. ಊಟ ಮುಗಿಸ್ಕೊಂಡು ಸೀದಾ ಮಾರ್ಕೆಟಿಗೆ ಬಂದ್ವಿ ರೀ. ಮನೆಗೆ ಸಂತೆ ಒಯ್ಯಾಕಂತ. ಸಂಜೆಗೆ 7 ಗಂಟೆ ಆಗಿತ್ತು ರೀ. ಅಲ್ಲಿಂದ ನಮ್ಮಕ್ಕ ಕಬ್ಬಿನ ಹಾಲು ಕುಡಿಬೇಕನ್ಸತ್ತಂತಂದ್ರಿ. ಹಾಗಾಗಿ 4 ಮಂದಿ ಕಬ್ಬಿನ ಹಾಲು ಕುಡಿದ ಸೀದಾ ಮನೆ ದಾರಿ ಹಿಡಿದ್ವಿ ರೀ. ಇಲ್ಲಿಗೆ ನಮ್ದು 1 ಡೇ ಟ್ರಿಪ್ ಮುಗಿದ್ವಿ. ಸಂತೆ ಮಾಡ್ಕೊಂಡು ಎಲ್ಲರೂ ವೀಡಿಯೋ ನೋಡಿದ್ರಿ ಥ್ಯಾಂಕ್ಸ್ ರೀ. ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿರಿ, ಮತ್ತು ವೀಡಿಯೋ ಕಮೆಂಟ್ ಮಾಡಿರಿ. ಹಾಗೆ ನನ್ನ ಇನ್ಸ್ಟಾ ಅಕೌಂಟು ಫಾಲೋ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಟಾಟಾ ರೀ, ಬೈ ಬೈ, ಸಿ ಯು ರೀ.